ಹಾಯ್ ವೆಲ್ಕಮ್ ಟು ಕಾಫಿ ನಾಡು ಕನ್ನಡ ಲಾಗ್ಸ್ಗೆ ಎಲ್ರಿಗೂ ಸ್ವಾಗತ. ಫ್ರೆಂಡ್ಸ್, ನಾನಿಲ್ಲಿ ಇವತ್ತು ದೋಸೆನ ಮಾಡ್ತಾಯಿದ್ದೀನಿ. ನಾನಿಲ್ಲಿ ಬೆಳಿಗ್ಗೆನೇ ದೋಸೆಗೆ ಅಂತ ಹೇಳ್ಬಿಟ್ಟು ಒಂದೆರಡು ಲೋಟ ರೈಸ್ನ ನಾನಿಲ್ಲಿ ನೆನೆಸಿಟ್ಟಿದ್ದೀನಿ. ಇದ್ರ ಜೊತೆಗೆ ನಾನಿಲ್ಲಿ ರುಬ್ಬೋ ಟೈಮಲ್ಲಿ ಅವಲಕ್ಕಿನ ತೊಗೊಂಡಿದ್ದೀನಿ. ಇದು ಗಟ್ಟಿ ಅವಲಕ್ಕಿನ ನಾನಿಲ್ಲಿ ತೊಗೊಂಡಿದ್ದೀನಿ. ಮತ್ತು ಮೆಂತ್ಯನ 1.5 ಸ್ಪೂನಷ್ಟು ಮೆಂತ್ಯನ ನಾನಿಲ್ಲಿ ನೆನೆಸಿಟ್ಟಿದ್ದೀನಿ. ಅಕ್ಕಿ ನೆನೆಸ್ಬೇಕಾದ್ರೇ ಮೆಂತ್ಯನ ನೆನೆಸಿದ್ದೀನಿ. ಬಟ್ ಇಲ್ಲಿ ಅವಲಕ್ಕಿನ ಮಾತ್ರ ನಾನಿಲ್ಲಿ ರುಬ್ಬೋ ಟೈಮಲ್ಲಿ 10 ನಿಮಿಷ ಮುಂಚೆ ನಾನಿಲ್ಲಿ ವಾಶ್ ಮಾಡಿಬಿಟ್ಟು ನೆನೆಸಿ ಇಟ್ಕೊಂಡಿದ್ದೀನಿ. ಗಟ್ಟಿ ಅವಲಕ್ಕಿನ ನಾನಿಲ್ಲಿ ತೊಗೊಂಡಿದ್ದೀನಿ. ನಾನಿಲ್ಲಿ ಯಾವುದೇ ಥರ ಉದ್ದಿನಬೇಳೆ ಹಾಕ್ತಾಯಿಲ್ಲ ಮತ್ತು ರೈಸ್ನ ನಾನು ಯೂಸ್ ಮಾಡ್ತಾಯಿಲ್ಲ. ಫ್ರೆಂಡ್ಸ್, ಈ ಥರ ದೋಸೆ ಮಾಡೋದ್ರಿಂದ ದೋಸೆ ತುಂಬ ಸ್ಮೂತಾಗಿರುತ್ತೆ, ಹೆಲ್ತಿ ಕೂಡ ತುಂಬಾ ಒಳ್ಳೆಯದು ಅಂತ ಹೇಳ್ಬೋದು. ನಾನಿಲ್ಲಿ ಗಟ್ಟಿ ಅವಲಕ್ಕಿನ ಯಾಕೆ ಯೂಸ್ ಮಾಡ್ತಾಯಿದ್ದೀನಿ ಅಂತಂದರೆ, ದೋಸೆ ಸ್ಮೂತ್ ಬರೋದಕ್ಕೋಸ್ಕರ ನಾನಿಲ್ಲಿ ಗಟ್ಟಿ ಅವಲಕ್ಕಿನ ಹಾಕ್ತಾಯಿದ್ದೀನಿ. ಆ್ಯಂಡ್ ಅದ್ರ ಜೊತೆಗೆ ನಾನಿಲ್ಲಿ ಮೆಂತ್ಯ ಯೂಸ್ ಮಾಡೋದ್ರಿಂದ ಮೆಂತ್ಯ ನಮ್ಮ ಬಾಡಿಗೆ ಶುಗರ್ನ ಕಂಟ್ರೋಲ್ ಮಾಡುತ್ತೆ. ಶುಗರ್ ಇರೋ ಪೇಷಂಟಿಗೆ ತುಂಬಾ ಯೂಸ್ ಆಗುತ್ತೆ ಅನ್ನೋದಕ್ಕೋಸ್ಕರ ನಾನಿಲ್ಲಿ ಮೆಂತ್ಯನ ಯೂಸ್ ಮಾಡ್ತಾಯಿದ್ದೀನಿ. ಯಾವುದೇ ರೀತಿ ಸೋಡಾ ಹಾಕ್ತಾಯಿಲ್ಲ ನಾನಿಲ್ಲಿ, ರೈಸ್ ಹಾಕ್ತಾಯಿಲ್ಲ, ಉದ್ದಿನಬೇಳೆನೂ ಕೂಡ ನಾನಿಲ್ಲಿ ಹಾಕ್ತಾಯಿಲ್ಲ. ಈ ಥರ ದೋಸೆ ಮಾಡಿ ಒಂದು ಸಲ ಟ್ರೈ ಮಾಡಿ, ಎಷ್ಟು ಚೆನ್ನಾಗಿ ಸ್ಮೂತಾಗಿ ಬರುತ್ತೆ ಅಂತ ಹೇಳ್ಬಿಟ್ಟು ನೀವೇ ಹೇಳ್ತೀರಾ. ಆ್ಯಂಡ್ ಇದ್ರ ಜೊತೆಗೆ ನಾನಿಲ್ಲಿ ಒಂದು ಈರುಳ್ಳಿನೂ ಕೂಡ ಹಾಕಿ ರುಬ್ಬಿದ್ದೀನಿ. ಯಾಕೆಂದರೆ ಈರುಳ್ಳಿ ಟೇಸ್ಟ್ ಕೊಡುತ್ತೆ, ದೋಸೆಗೆ ಒಂದು ಸ್ಪೆಷಲ್ ಟೇಸ್ಟ್ ಕೊಡುತ್ತೆ ಅನ್ನೋದಕ್ಕೋಸ್ಕರ ನಾನಿಲ್ಲಿ ಹಾಕಿ ರುಬ್ಬಿದ್ದೀನಿ. ಫ್ರೆಂಡ್ಸ್, ಈ ಥರ ದೋಸೆ ಮಾಡೋದ್ರಿಂದ ನಮ್ಮ ಆರೋಗ್ಯಕ್ಕೂ ಕೂಡ ಒಳ್ಳೆ ಬೆನಿಫಿಟ್ ಇರುತ್ತೆ. ಯಾವುದೇ ಥರ ಉದ್ದಿನಬೇಳೆ ಸೋಡಾ ಎಲ್ಲ ಹಾಕೋದ್ರಿಂದ ನಮಗೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ತುಂಬಾ ಹೆಚ್ಚಾಗುತ್ತೆ. ಅದರಿಂದ ನಾನು ಈ ಥರ ನಮ್ಮ ಮನೆಯಲ್ಲಿ ದೋಸೆನ ಮಾಡ್ತೀನಿ. ನೀವು ಒಂದು ಸಲ ಟ್ರೈ ಮಾಡಿ, ಎಷ್ಟು ಚೆನ್ನಾಗಿ ಸ್ಮೂತಾಗಿ ಬರುತ್ತೆ ಅಂತ ಹೇಳ್ಬಿಟ್ಟು ನೀವೇ ಹೇಳ್ತೀರಾ. ನೋಡಿ ಎಷ್ಟು ಚೆನ್ನಾಗಿ ಸ್ಮೂತಾಗಿ ಬಂದಿದೆ ಅಂತ ಹೇಳ್ಬಿಟ್ಟು, ಒಂದು ಚೂರು ಹೊರಟಾಗಲ್ಲ, ಅಷ್ಟು ಚೆನ್ನಾಗಿ ದೋಸೆ ಬರುತ್ತೆ. ಫ್ರೆಂಡ್ಸ್, ಯಾರೆಲ್ಲ ನನ್ನ ವೀಡಿಯೋಸ್ನ ನೋಡ್ತೀರಾ ಅವರೆಲ್ಲರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆ್ಯಂಡ್ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಫ್ರೆಂಡ್ಸ್, ದಯವಿಟ್ಟು ಸಪೋರ್ಟ್ ಮಾಡಿ ಅಂತ ನಾನು ಇಲ್ಲಿ ಕೇಳ್ಕೊತಾ ಇದ್ದೀನಿ. ದೋಸೆ ಜೊತೆಗೆ ಒಂದು ಆಲೂಗಡ್ಡೆ ಪಲ್ಯ ಮಾಡಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.